ಸರ್ ಬಿಡಿ ಇವರೇ ಕೋರ್ಟ್ ಇದು ಯಾಕೆ ಸುಮ್ಮನೆ ಕಾಂಪ್ಲಿಕೇಶನ್ಸ್ ಮಾಡ್ತಿದ್ದೀರಾ? ಹಲೋ ಕಾಗದ ಕೋರ್ಟಲ್ಲಿ ಆರೋಪಿಗಳು ಬೇಲಲ್ಲಿ ಬಂದ ನಂತರ ರೆಗ್ಯುಲರ್ ಆಗಿ ಕೋರ್ಟಲ್ಲಿ ಅವರು ಹಾಜರಾತಿ ಬೇಕಾಗುತ್ತೆ. ಆ ಹಾಜರಾತಿಗೋಸ್ಕರ ಇವತ್ತು ಡೇಟ್ ಇತ್ತು. ಅದಕ್ಕೆ ಎಲ್ಲ ಆರೋಪಿಗಳು ಇವತ್ತು ಹಾಜರಿದ್ರು. ಒಂದಿಬ್ರು ಆರೋಪಿಗಳನ್ನ ಹೊರತುಪಡಿಸಿ ಎಲ್ಲ ಆರೋಪಿಗಳು ಇವತ್ತು ಹಾಜರಿದ್ರು ಸರ್ ಕೋರ್ಟಲ್ಲಿ. ಕೋರ್ಟ್ ಅವ್ರನ್ನ ವಿಚಾರಣೆ ನಡೆಸಿ ಮತ್ತೆ ಅವ್ರದ್ದು ಮತ್ತೆ ಮುಂದಿನ ವಿಚಾರಣೆಗೆ ದಿನಾಂಕ ಕೊಟ್ಟಿದೆ, ನಿಗದಿಪಡಿಸಿದೆ ಸರ್. ನಮಗಿರೋ ಮಾಹಿತಿ ಪ್ರಕಾರ ಅಂದ್ರೆ ನಮ್ಗೆ ಆರೋಪಿಗಳು ಕೊಟ್ಟಿರೋ ಮಾಹಿತಿ ಪ್ರಕಾರ ಒಂದಷ್ಟು ಜನ ಅಂದ್ರೆ ಪೊಲೀಸ್ನವರು ಅಂತ ಹೇಳ್ಕೊಂಡು, ಆಮೇಲೆ ಒಂದಷ್ಟು ಜನ ವಕೀಲರು ಅಂತ ಹೇಳ್ಕೊಂಡು ಅವ್ರಿಗೆ ನೀವು ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಆಗಬೇಕಾಗುತ್ತೆ, ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಆಗಬೇಕಾಗುತ್ತೆ ಅಂತ ಹೇಳಿ ಅವ್ರಿಗೆಲ್ಲ ಬೇರೆ ಉಳಿದಂತ ಒಂದಷ್ಟು ಜನ ಆರೋಪಿಗಳಿಗೆ ಹೆದರಿಸ್ತಾ ಇದ್ದಾರೆ. ಅದನ್ನು ನಾನು ಇವತ್ತು ಕೋರ್ಟಲ್ಲಿ ಮೊನ್ನೆ ನ್ಯಾಯಾಲಯದ ಗಮನಕ್ಕೆ ತಂದಿದ್ದೀನಿ. ಅದಕ್ಕೆ ನಾವು ಸೂಕ್ತ ಸಮಯ ನೋಡಿ ಅದಕ್ಕೆ ಸಂಬಂಧಪಟ್ಟಂತ ಅರ್ಜಿನೂ ಸಹ ನಾವು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೀವಿ. ಇವತ್ತು ನ್ಯಾಯಾಧೀಶರು ಸಹ ಅದನ್ನು ಹೇಳಿದ್ದಾರೆ, ನಿಮ್ಗೆ ಆ ಥರ ಯಾವುದಾದ್ರು ಗ್ರೀವೆನ್ಸ್ ಇದ್ರೆ ನೀವು ಅರ್ಜಿ ಸಲ್ಲಿಸಿ, ನಾನು ಅದ್ರ ಮೇಲೆ ಏನು ಆದೇಶ ಮಾಡಬೇಕು ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಇಲ್ಲ, ನಾನು ಅದನ್ನ ನನ್ನ ಅರ್ಜಿನಲ್ಲಿ ನಾನು ಹೇಳ್ತೀನಿ ಸರ್, ಯಾವ್ಯಾವ ಆರೋಪಿಗಳಿಗೆ ಆ ಥರ ಮಾಫಿ ಸಾಕ್ಷಿ ಆಗಬೇಕು ಅಂತ ಅವರಿಗೆ ಬೆದರಿಕೆ ಬರ್ತಾ ಇದೆ, ಆಮೇಲೆ ಆಮಿಷಗಳು ಓಡ್ತಾ ಇದ್ದಾರೆ, ಅದನ್ನ ನನ್ನ ಅರ್ಜಿನಲ್ಲಿ ತಿಳಿಸ್ತೀನಿ ಸರ್. ಅಲ್ಲ, ನಮ್ಮ ಮಾಹಿತಿ ಪ್ರಕಾರ 3 ರಿಂದ 4 ಜನ ಆರೋಪಿಗಳಿಗೆ ಈ ಥರ ನೀವು ಮಾಫಿ ಸಾಕ್ಷಿ ಆಗಬೇಕು ಅಂತ ಹೇಳಿ ಅವ್ರ ಮೇಲೆ ಒತ್ತಡ ತರ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ದರ್ಶನ್ ಅವ್ರ ವಿರುದ್ಧ ಮಾಫಿ ಸಾಕ್ಷಿ ಆಗಬೇಕು ಅಂತ ಹೇಳಿ ಅವ್ರ ಮೇಲೆ ಒತ್ತಡ ತರ್ತಾ ಇದ್ದಾರೆ. ಅದನ್ನ ನ್ಯಾಯಾಲಯದ ಗಮನಕ್ಕೆ ಇವತ್ತು ತಂದಿದ್ದೀನಿ. ಅದನ್ನು ನಾನು ಮುಂದಿನ ದಿನದಲ್ಲಿ ನಾವು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸೋರು ಇದ್ದೀವಿ ಸರ್. ಆರೋಪಿಗಳು ನಾನು ಅರ್ಜಿನಲ್ಲಿ ತಿಳಿಸ್ತೀನಿ ಸರ್, ಆರೋಪಿಗಳು ಯಾರ್ಯಾರು ಅಂತ ಹೇಳಕ್ಕಾಗಲ್ಲ ಇಲ್ಲಿ. ಹೌದು, ದರ್ಶನ್ ವಿರುದ್ಧ ನೀವು ಮಾಫಿ ಸಾಕ್ಷಿ ಆಗಬೇಕು ಅಂತ ಒತ್ತಡ ಹೇರ್ತಾ ಇದ್ದಾರೆ ಸರ್. ಅದು ನನಗೆ ಗೊತ್ತಿಲ್ಲ ಸರ್, ಪವಿತ್ರ ಗೌಡರ ಮಾಹಿತಿ ಇಲ್ಲ. ಇಲ್ಲ ಸರ್, ಎಲ್ಲೂ ಅಪ್ಲಿಕೇಶನ್ ಆಗ್ತಾ ಇಲ್ಲ, ಎಲ್ಲೂ ಅರ್ಜಿ ಆಗ್ತಾ ಇಲ್ಲ ಸರ್. ಸರ್ ಬಿಡಿ ಇವರೇ ಕೋರ್ಟ್ ಇದು ಯಾಕೆ ಸುಮ್ಮನೆ ಕಾಂಪ್ಲಿಕೇಶನ್ಸ್ ಮಾಡ್ತಿದ್ದೀರಾ? ಸರ್ ಈ ಕಡೆ ಬನ್ನಿ ಸರ್, ಈ ಕಡೆ ಬಂದ್ಬಿಟ್ಟು ಬರೀ ಈ ಕಡೆ ಕಾರಲ್ಲಿ ಈ ಕಡೆ ಬಂದ್ಬಿಟ್ಟು ನಡ್ರಿ ಸ್ವಲ್ಪ ಮುಂದೆ ಅವ್ರ ಅಧಿಕಾರಿ SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.